ದಳಪತಿ ವಿಜಯ್ಗೆ ದಿಢೀರಂತ ಸಂಖ್ಯಾಬಲ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆ ಇದೆ. 112 ಬಲವಿದ್ದ ಟಿವಿಕೆಗೆ 120 ಶಾಸಕರ ಬಲ ಬಂದಿದ್ದು ಹೇಗೆ? ಇದು ಪ್ರತಿಯೊಬ್ಬರು ಕೇಳ್ತಾ ಇರುವಂತ ಪ್ರಶ್ನೆ. ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ? 112 ಇತ್ತು ಅಂದ್ರೆ 108, ಅದರಲ್ಲಿ ಒಂದು ಮೈನಸ್ ಮಾಡಬೇಕಾಗುತ್ತೆ, ಒಂದು ಕ್ಷೇತ್ರವನ್ನ ತ್ಯಾಗ ಮಾಡಬೇಕಾಗುತ್ತೆ ವಿಜಯ್. ಸೊ 107 + 5 112 ಆಯ್ತು, ಕಾಂಗ್ರೆಸ್ನದ್ದಾಯ್ತು. ಅದಾದ ನಂತರ ಇನ್ನೂ ಬೇಕಾಗಿತ್ತಲ್ಲ, ಅವ್ರು ಹೆಂಗ ಬಂದ್ರು, ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ತು? ಹಾಗಾದ್ರೆ ದಿಢೀರನೆ ಸಿಪಿಐ, ಸಿಪಿಎಂ, ವಿಸಿಕೆ, IUML ಬೆಂಬಲ ಘೋಷಿಸಿದ್ದೇಕೆ? ಈ ಸಣ್ಣ ಪುಟ್ಟ ಪಕ್ಷಗಳು ವಿಜಯ್ನ ನಂಬಿದ್ದು ಹೆಂಗೆ? ಸಣ್ಣ ಪಕ್ಷಗಳ ಬೆಂಬಲ ಘೋಷಣೆಗೆ ಕಾರಣ ಡಿಎಂಕೆಯ ಸ್ಟಾಲಿನ್. AIADMKಗೆ ಸಪೋರ್ಟ್ ಮಾಡೋಣವೆಂದಿದ್ದ ಸ್ಟಾಲಿನ್, AIADMKಗೆ ಸಪೋರ್ಟ್ ಮಾಡೋಣ ಅಂತ ಸ್ಟಾಲಿನ್ ಅವರು ಹೇಳಿದ್ರು. AIADMKನಲ್ಲಿ ಬಿಜೆಪಿ ಇದ್ದ ಕಾರಣ ಸ್ಟಾಲಿನ್ ಮನವಿಗೆ ನಿರಾಕರಿಸಿದ್ವು ಈ ಸಣ್ಣ ಪುಟ್ಟ ಪಕ್ಷಗಳು. ಯಾವುದೇ ಕಾರಣಕ್ಕೂ AIADMK ಜೊತೆಗೆ ಹೋಗಂಗಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಪಕ್ಷಗಳು ನಿರಾಕರಿಸ್ತವೆ ಸ್ಟಾಲಿನ್ ಮಾತನ್ನ. ಸ್ಟಾಲಿನ್ ಮಾತಿಗೆ ಸೊಪ್ಪು ಹಾಕದೆ ಟಿವಿಕೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾವೆ ಈ ಪಕ್ಷಗಳು. ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಟಿವಿಕೆಗೆ ಸಿಪಿಐ, ಸಿಪಿಎಂ, ವಿಸಿಕೆ, IUML ಬೆಂಬಲವನ್ನ ಕೊಟ್ಟಿದ್ದಾವೆ. ಸಿಪಿಎಂನ ರಾಷ್ಟ್ರೀಯ ಕಾರ್ಯದರ್ಶಿ MA ಬೇಬಿ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿರೋದು. ನೋಡಿ ಹೆಂಗಿದೆ ಬೆಳವಣಿಗೆ ಅಂತ ಅಂದ್ರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರುವಂತ ಪ್ರಶ್ನೆ, ಸಂಜೆವರೆಗೂ ನೋಡ್ತಾ ಇದ್ರೆ ಬೆಂಬಲವೇ ಇಲ್ಲ ಅಂದ್ರೆ ಬಹುಮತ ಸಾಬೀತುಪಡಿಸೋದಕ್ಕೆ ಅನ್ನೋ ಪ್ರಶ್ನೆ ಇತ್ತು. ಏಕಾಏಕಿಯಾಗಿ ಎಲ್ಲಾ ಪಕ್ಷಗಳು ವಿಜಯ್ ಅವರನ್ನ ಹೆಂಗ್ ನಂಬಿದ್ವು, ಯಾವ ರೀತಿಯಾಗಿ ಬಂದ್ವು, ಅದ್ರ ಬಗ್ಗೆ ಮಾತನಾಡೋದಾದ್ರೆ. ರಾಮ್, ಒಂದು ರೀತಿ ವಿಜಯ್ ಸಿನಿಮಾಗಳಿದಾವಲ್ವಾ, ಸರ್ಕಾರ ಅಂತ ವಿಜಯ್ ಸಿನಿಮಾ ಇದೆ, ಆ ರೀತಿ ಕ್ಲೈಮ್ಯಾಕ್ಸ್ವರೆಗೂ ಕೂಡ ಏನಾಗುತ್ತೆ ಅನ್ನೋ ಒಂದು ಕುತೂಹಲ, ನಿರೀಕ್ಷೆ ಇತ್ತು. ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ಇವತ್ತು ವಿಜಯ್ ಅವರ ರಿಯಲ್ ಲೈಫ್ನಲ್ಲಿ CM ಆಗೋದಕ್ಕೆ ಅದೇ ರೀತಿಯ ಒಂದು ಕ್ಲೈಮ್ಯಾಕ್ಸ್ ಆದಂತೆ ಕಾಣಿಸ್ತಾ ಇದೆ. ನಾವು ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಕೂಡ ಒಂದು ರೀತಿ ಕ್ಲಾರಿಟಿ ಇರಲಿಲ್ಲ ವಿಜಯ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಹೇಗೆ ಅಂತ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತಾಡ್ತಾ ಇದ್ರು, CPI, CPM ಪಕ್ಷಗಳ ಜೊತೆ, VCK ಪಕ್ಷಗಳ ಜೊತೆ ಮಾತಾಡ್ತಾ ಇದ್ರು ಸಪೋರ್ಟ್ ಮಾಡಿ TVK ವಿಜಯ್ಗೆ ಅಂತ. ಬಟ್ ಯಾರೂ ಕೂಡ ಅಷ್ಟು ಸುಲಭವಾಗಿ ನಂಬಿರಲಿಲ್ಲ. ಆದರೆ ನಿನ್ನೆ ನೈಟು ಮಧ್ಯಾಹ್ನದಿಂದ ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿ ಬರ್ತಾ ಇತ್ತು, ಮಹಾ ಮೈತ್ರಿ ಆಗ್ಬಿಡುತ್ತೆ, AIADMK ಮತ್ತು DMK ಮೈತ್ರಿ ಆಗುತ್ತೆ, ಪಳನಿಸ್ವಾಮಿ AIADMKಯಿಂದ CM ಆಗಿಬಿಡ್ತಾರೆ, DMKಗೆ DCM ಸ್ಥಾನವನ್ನು ಕೊಡ್ತಾರೆ, ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ DCM ಆಗ್ತಾರೆ. ಈ ರೀತಿಯ ವದಂತಿಗಳು, ಸ್ಪೆಕ್ಯುಲೇಷನ್ ನ್ಯೂಸ್ ಬರ್ತಾ ಇತ್ತು. ಯಾರು ಕೂಡ ಅಷ್ಟು ಸುಲಭವಾಗಿ ನಂಬೋಕೆ ರೆಡಿ ಇರಲಿಲ್ಲ. ಯಾಕಂದರೆ ಕಳೆದ 59 ವರ್ಷಗಳಿಂದ ತಮಿಳುನಾಡಿನಲ್ಲಿ AIADMK ವರ್ಸಸ್ DMK ಬದ್ಧ ವೈರಿಗಳು, ಬದ್ಧ ಶತ್ರುಗಳು, ಒಬ್ಬರನ್ನು ನೋಡಿದ್ರೆ ಒಬ್ರಿಗೆ ಆಗ್ತಿರಲಿಲ್ಲ. ಆ ಮಟ್ಟಕ್ಕೆ ದೊಡ್ಡ ಮಟ್ಟದ ಒಂದು ಫೈಟ್ ಇತ್ತು. AIADMK ಅಧಿಕಾರಕ್ಕೆ ಬಂದರೆ DMK ಅಧಿನೇತ ಏನು ಕರುಣಾನಿಧಿ ಇದ್ರು, ಅವ್ರು ಜೈಲಿಗೆ ಹೋಗ್ತಾ ಇದ್ರು. ಕರುಣಾನಿಧಿ ಅಧಿಕಾರಕ್ಕೆ ಬಂದರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಜಯಲಲಿತಾ ಅವ್ರು ಜೈಲಿಗೆ ಹೋಗ್ತಾ ಇದ್ರು, ಅಷ್ಟು ದ್ವೇಷ ಇತ್ತು ಅವ್ರ ನಡುವೆ AIADMK ವರ್ಸಸ್ DMK. ಆದರೆ ಅಚಾನಕ್ಕಾಗಿ ಏನಪ್ಪ ಇದು DMK ಮತ್ತು AIADMK ಎರಡು ಒಂದಾಗ್ತಾ ಇದ್ದಾವ, ಯಾರು ನಂಬಕ್ಕೆ ರೆಡಿ ಇರಲಿಲ್ಲ. ಆದರೆ ಇವತ್ತು ಆ ಒಂದು ವದಂತಿನೋ ಅಥವಾ ಸುದ್ದಿ ನಿಜ ಅನ್ನೋದನ್ನು ಸ್ವತಃ CPIMನ ಪ್ರಧಾನ ಕಾರ್ಯದರ್ಶಿ ಬೇಬಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ರಾಮ್ ಅವರು ಸ್ಟಾಲಿನ್ ಒಂದು ಮಾತು ಹೇಳಿದ್ರು, ನಾವು AIADMKಗೆ ಸಪೋರ್ಟ್ ಮಾಡೋಣ, AIADMKಗೆ ಸಪೋರ್ಟ್ ಮಾಡೋ ಮುಖಾಂತರ TVKನ ದೂರ ಇಟ್ಟು ಸರ್ಕಾರವನ್ನು ಮಾಡೋಣ ಅಂತ ಸ್ಟಾಲಿನ್ ಹೇಳಿದರು ಅನ್ನೋದನ್ನು CPIMನ ಪ್ರಧಾನ ಕಾರ್ಯದರ್ಶಿ ಬೇಬಿ ಅವರು ಈ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ. ಬೇರೆ ಯಾರೋ ಹೇಳಿದರೆ ಯಾರು ನಂಬ್ತಿರ್ಲಿಲ್ಲ, ಬರೀ ರೂಮರ್ಸು ಅಂದ್ಕೊಳ್ತಾ ಇದ್ರು. ಆದರೆ CPM, CPI ಇವೆಲ್ಲವೂ ಕೂಡ DMKಯ ಮೈತ್ರಿಕೂಟದ ಪಕ್ಷಗಳು. ಹೀಗಾಗಿನೇ ಸ್ಟಾಲಿನ್ ಯಾವತ್ತು ಈ ಹೇಳಿಕೆಯನ್ನು ಕೊಟ್ಟರು ಅಂದರೆ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ರು, ಒಂದು ರೀತಿ ದಿಗ್ಭ್ರಮೆಯನ್ನು, ಶಾಕ್ಗೆ ಒಳಗಾದರು CPI ಮತ್ತು CPM ಪಕ್ಷದ ನಾಯಕರು. ನಾವು ಯಾವುದೇ ಕಾರಣಕ್ಕೂ AIADMK ಜೊತೆ ರಾಜಕಾರಣವನ್ನು ಮಾಡಲ್ಲ, ನಾವು ಕಳೆದ ಇಷ್ಟು ವರ್ಷಗಳಿಂದ ಕೂಡ DMK ಜೊತೆ ಇದ್ದೀವಿ, ಮುಂದೆನೂ ಕೂಡ DMK ಜೊತೆ ಇರ್ತೀವಿ, ಹಂಗಾದರೆ ಮಾತ್ರ ಇರ್ತೀವಿ. ಆದರೆ AIADMK ಜೊತೆ ಮೈತ್ರಿಗೆ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅಂತ ಹೇಳಿದರು.
ಕೊನೆಗೆ ಸ್ಟಾಲಿನ್ ಒಪ್ಪದೇ ಇದ್ದ ಕಾರಣ ದಿಢೀರನೆ CPI ಪಕ್ಷಗಳು ಹೊರಗಡೆ ಬಂದು ಮೈತ್ರಿಕೂಟದಿಂದ ಹೊರಗಡೆ ಬಂದು DMK ಮೈತ್ರಿಕೂಟ ಏನಿತ್ತು ಆ ಮೈತ್ರಿಕೂಟದಿಂದ ಹೊರಗಡೆ ಬಂದು ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತು ಮಲ್ಲಿಕಾರ್ಜುನ್ ಖರ್ಗೆಗೆ. ಎಸ್, ವಿ ಆರ್ ವಿತ್ ವಿಜಯ್, ವಿ ಆರ್ ವಿತ್ TVK ಅನ್ನೋದನ್ನು CPI ಮತ್ತು CPM ಪಕ್ಷಗಳು ಎರಡೂ ಪಕ್ಷಗಳು ಕನ್ಫರ್ಮ್ ಮಾಡಿದ ತಕ್ಷಣವೇ VCK ಪಾರ್ಟಿ ಕೂಡ ಬ್ಯಾಕ್ಗೆ ಬಂದರೆ ವಿಜಯ್ ಸಪೋರ್ಟ್ಗೆ ಬಂತು. ಕೊನೆ ಕ್ಷಣದವರೆಗೂ ಕೂಡ ಆಟ ಆಡಿಸಿದ್ದು ಮಾತ್ರ VCK ಮತ್ತು ಮುಸ್ಲಿಂ ಲೀಗ್ ಎರಡೂ ಪಕ್ಷಗಳು ತಮ್ಮ ಕೆಲವೊಂದಿಷ್ಟು ಬೇಡಿಕೆಯನ್ನು ಇಡ್ತಾ ಇದೆ. ಎಸ್ಪೆಷಲಿ VCK ಪಾರ್ಟಿ ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇಡ್ತಾ ಇತ್ತು, ಕೊನೆಗೆ ಸಪೋರ್ಟ್ ಮಾಡ್ತು. ಇನ್ನು ಮುಸ್ಲಿಂ ಲೀಗ್ ಕೊನೆ ಕ್ಷಣದವರೆಗೂ ವೆಯ್ಟ್ ಮಾಡ್ತು, ಸಪೋರ್ಟ್ ಮಾಡೇ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಇನ್ನೇನು ವಿಜಯ್ ಗವರ್ನರ್ ರಾಜ್ಭವನ್ಗೆ ಬರಬೇಕು ಅನ್ನೋ ಟೈಮ್ಗೆ ಮುಸ್ಲಿಂ ಲೀಗ್ ನಾಯಕರು ಓಡೋಡಿ ಬರ್ತಾರೆ TVK ಆಫೀಸ್ಗೆ ಬಂದು ಅವರು ತಮ್ಮ ಸಪೋರ್ಟ್ ಲೆಟರ್ನ ಕೊಡ್ತಾರೆ. ವಿಶೇಷವಾಗಿ ಅನ್ಕಂಡೀಷನಲ್ ಸಪೋರ್ಟನ್ನು ಕೊಡ್ತಾರೆ ಮುಸ್ಲಿಂ ಲೀಗ್. ನಾವು ಸರ್ಕಾರದಲ್ಲಿ ಯಾವುದೇ ರೀತಿಯ ಕ್ಯಾಬಿನೆಟ್ ಪೋಸ್ಟನ್ನು, ಸಚಿವ ಸ್ಥಾನ ಬೇಡ, ನಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಎಲ್ಲ ಇತಿಕೆದಾಗ ಈ 4 ಅಂಗಪಕ್ಷಗಳು ಅಂದರೆ DMK ಜೊತೆ ಇದ್ದಂತಹ VCK ಆಗಿರ್ಬೋದು, CPM ಆಗಿರ್ಬೋದು, CPI ಆಗಿರ್ಬೋದು, ಜೊತೆಗೆ ಮುಸ್ಲಿಂ ಲೀಗ್, ಈ 4 ಪಕ್ಷಗಳು ತಲಾ ಇಬ್ಬಿಬ್ಬರು ಶಾಸಕರನ್ನ ಹೊಂದಿದ್ದಾರೆ. ಸೊ ಅಲ್ಲಿಗೆ 8 ಶಾಸಕರ ಬಲ ಸಿಕ್ಕಂತಾಯಿತು ವಿಜಯ್ಗೆ. ಎಕ್ಸೆಪ್ಟ್ DMDK, ಈ ಒಂದೇ ಒಂದು ಪಾರ್ಟಿ ಮಾತ್ರ ಒಂದು MLA ಇದೆ, ಅವರು DMK ಜೊತೆ ಇದ್ದಾರೆ. ಉಳಿದಂತಹ DMK ಜೊತೆ ಇದ್ದಂತಹ ಎಲ್ಲ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಒಟ್ಟಾರೆಯಾಗಿ 13 ಶಾಸಕರ ಬಲ DMKಗೆ ಏನಿತ್ತು ಅವರೆಲ್ಲ 13 ಜನರು ಕೂಡ ಒಟ್ಟಿಗೆ TVKಗೆ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸ್ಟಾಲಿನ್ ಅವರೇ ತಪ್ಪು ಮಾಡಿದ್ರಾ ಈ ವಿಚಾರವಾಗಿ ಅನ್ನೋದು ಚರ್ಚೆ ಆಗ್ತಾ ಇದೆ. ಸ್ಟಾಲಿನ್ಗೆ ಇಷ್ಟ ಇತ್ತು AIADMK ಜೊತೆ ಹೋಗೋದಕ್ಕೆ ಅನ್ನೋದನ್ನು ಈಗ CPM ನಾಯಕರು ಹೇಳ್ತಾ ಇರೋದ್ರಿಂದ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ರಾಮ್. ಇದು ಕೊನೆಗೆ ಸ್ಟಾಲಿನ್ ಅವರೇ ಈ ಒಂದು ಮೈತ್ರಿಗೆ ಒಂದು ಪಾಸಿಟಿವ್ ಆಗೋ ರೀತಿಯಾಗಿ ಮಾಡಿದ್ರು ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ರಾಮ್.